ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಸ್ನೇಹಿತರೆ, ಇದೇ ಆಗಸ್ಟ್ 12ನೇ ತಾರೀಕು ಸೂರ್ಯಗ್ರಹಣ ಇದೆ. ಈ ದಿನದಿಂದ ಸಿಂಹ ರಾಶಿಯವರ ಬದುಕಲ್ಲಿ ಸಾಕಷ್ಟು ಚೇಂಜಸನ್ನು ನೋಡಬಹುದು. ಯಾವುದರ ಬಗ್ಗೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಸಿಂಹ ರಾಶಿಯವರು ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಸಿಂಹ ರಾಶಿಯವರು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಿಮ್ಮ ರಾಶಿ ಭವಿಷ್ಯವನ್ನು ಪ್ರತಿನಿತ್ಯ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ವರ್ಷದ 2ನೇ ಹಾಗೂ ಕೊನೆಯ ಸಂಪೂರ್ಣ ಸೂರ್ಯಗ್ರಹಣವು ಇದೇ ಆಗಸ್ಟ್ 12, 2026ರಂದು ಸಂಭವಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಗ್ರಹಣವು ಆಗಸ್ಟ್ 12ರ ರಾತ್ರಿ 9:45 ಗಂಟೆಗೆ ಪ್ರಾರಂಭವಾಗಿ ಆಗಸ್ಟ್ 13ರ ಬೆಳಿಗ್ಗೆ 2:15 ಗಂಟೆವರೆಗೆ ಇರಲಿದೆ. ಈ ಸಮಯದಲ್ಲಿ ರಾತ್ರಿಯಾಗುವುದರಿಂದ ಭಾರತದಲ್ಲಿ ಸೂರ್ಯ ಕಾಣಿಸುವುದಿಲ್ಲ. ಹಾಗಾಗಿ ಈ ಗ್ರಹಣವು ನಮ್ಮ ದೇಶದಲ್ಲಿ ಗೋಚರಿಸುವುದಿಲ್ಲ ಮತ್ತು ಸೂತಕ ಕಾಲ ಅನ್ವಯಿಸುವುದಿಲ್ಲ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಭಾವವನ್ನು ಬೀರಲಿದೆ ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ಯಾವ ರಾಶಿಯವರು ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು? ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಹೆಲ್ತ್ ಬಗ್ಗೆ, ಮಕ್ಕಳ ಭವಿಷ್ಯ, ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು. ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಕೊಟ್ಟು ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಈ ರಾಶಿಯನ್ನು ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಂ ನಮಃ ಶಿವಾಯ, ಓಂ ಸೂರ್ಯಾಯ ನಮಃ ಎಂದು ಕಮೆಂಟ್ ಮಾಡಿ. ಸೂರ್ಯನ ಅನುಗ್ರಹದಿಂದ, ಶಿವನ ಕೃಪೆಯಿಂದ, ಆಶೀರ್ವಾದದಿಂದ ಇದ್ದ ಸಕಲ ಸಮಸ್ಯೆಗಳು ಏನೇ ಇರಲಿ ನಿಮ್ಮ ಜೀವನದಲ್ಲಿ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಸಿಂಹರಾಶಿಯ ವ್ಯಕ್ತಿಗಳಿಗೆ ಅಂತ ಕೇಳ್ಕೊತಾ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಬನ್ನಿ. ಹೌದು, ಮೊದಲನೇದಾಗಿ ಗ್ರಹಣದ ಸಮಯವನ್ನು ಹೇಳೋದಾದರೆ ಭಾರತೀಯ ಕಾಲಮಾನದ ಪ್ರಕಾರ ದಿನಾಂಕ ಆಗಸ್ಟ್ 12, 2026 ಬುಧವಾರ ಪ್ರಾರಂಭ. ಅಂದರೆ ಸ್ನೇಹಿತರೆ, ಸೂರ್ಯಗ್ರಹಣದ ಪ್ರಾರಂಭ ರಾತ್ರಿ 9:45ಕ್ಕೆ ಪ್ರಾರಂಭವಾಗಲಿದೆ. ಮಧ್ಯಕಾಲ ಗರಿಷ್ಠ ರಾತ್ರಿ 11:16ಕ್ಕೆ ಕೊನೆಯಾಗಲಿದೆ. ಅಂತ್ಯ ಆಗಸ್ಟ್ 13 ಸ್ನೇಹಿತರೆ, ಗುರುವಾರ ಬೆಳಗ್ಗಿನ ಜಾವ 2:15ಕ್ಕೆ ಮುಕ್ತಾಯವಾಗಲಿದೆ ಸೂರ್ಯಗ್ರಹಣ. ಇನ್ನು ಮಹತ್ವ ಮತ್ತು ಪ್ರಭಾವವನ್ನು ನೋಡೋದಾದರೆ ಭಾರತದಲ್ಲಿ ಗೋಚರತೆ ಇಲ್ಲ. ಈ ಗ್ರಹಣವು ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಅಂಡ್ ಸ್ಪೇನ್ ಮತ್ತು ಉತ್ತರ ರಷ್ಯಾದಲ್ಲಿ ಗೋಚರಿಸಲಾಗಿದೆ. ಭಾರತದಲ್ಲಿ ರಾತ್ರಿ ಸಮಯವಾಗಿರುವುದರಿಂದ ಸೂರ್ಯ ಮುಳುಗಿರುತ್ತಾನೆ. ಆದ್ದರಿಂದ ಇದನ್ನು ಇಲ್ಲಿ ನೋಡಲು ಸಾಧ್ಯವಾಗುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಸೂತಕ ಕಾಲ ಅನ್ವಯಿಸುವುದಿಲ್ಲ. ಗ್ರಹಣವು ಭಾರತದಲ್ಲಿ ಗೋಚರಿಸಿದ ಕಾರಣ ಯಾವುದೇ ಧಾರ್ಮಿಕ ನಿಯಮಗಳು, ದೇವಸ್ಥಾನದ ಬಂದ್ ಅಥವಾ ಸೂತಕ ಕಾಲದ ಆಚರಣೆಗಳು ಇಲ್ಲಿ ವರ್ತಿಸುವುದಿಲ್ಲ. ಆದರೂ ಕೂಡ ಸ್ನೇಹಿತರೆ, ಜ್ಯೋತಿಷದ ನಂಬಿಕೆಗಳ ಪ್ರಕಾರ ದೇವಸ್ಥಾನಗಳು ಮತ್ತು ಸ್ನೇಹಿತರೆ ಯಾವುದೇ ಒಂದು ಸಣ್ಣ ಪುಟ್ಟ ಆಚರಣೆಗಳನ್ನು ಮಾಡುವುದಿಲ್ಲ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜ್ಯೋತಿಷ್ಯದ ಮಹತ್ವವನ್ನು, ಇದು ಕಟಕ ಮತ್ತು ಸಿಂಹ ರಾಶಿಯ ಸಂಚಾರದ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯದಲ್ಲಿ ವಿಶೇಷ ಪರಿಣಾಮ ಬೀರಲಿದೆ ಎನ್ನಲಾದರೂ ನಮ್ಮಲ್ಲಿ ದೃಶ್ಯವಿಲ್ಲದ ಕಾರಣ ಯಾವುದೇ ವಿಶೇಷ ಸೂತಕ ಮತ್ತು ನಿಷೇಧಗಳು ಇರುವುದಿಲ್ಲ ಎಂದು ತಿಳಿಸಿದ್ದಾರೆ. ಹಾಗಿದ್ರೆ ಸ್ನೇಹಿತರೆ, ಗ್ರಹಣದ ಜ್ಯೋತಿಷ್ಯದ ಫಲಗಳು ಮತ್ತು ಈ ದಿನದಿಂದ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ,
ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ, ಒಳ್ಳೆ ಮಾಹಿತಿ ಸಿಗಲಿದೆ ಅಂತಲೇ ಹೇಳಬಹುದು. ಹೌದು, ಸಿಂಹ ರಾಶಿಯವರಿಗೆ ಇದೇ ಆಗಸ್ಟ್ 12, 2026ರಂದು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಮೊದಲನೇದಾಗಿ ನಿಮ್ಮ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ, ಮಂಗಳನು ಈ ತಿಂಗಳ ಆರಂಭದಿಂದ ನಿಮ್ಮ 11ನೇ ಮನೆಗೆ ಪ್ರವೇಶಿಸುತ್ತಿದ್ದು ನಿಮಗೆ ಅತ್ಯಂತ ಅಗತ್ಯವಿರುವಂತಹ ಶಕ್ತಿಯ ಬೆಂಬಲವನ್ನು ನೀಡುತ್ತಾನೆ. ವೃತ್ತಿ ಜೀವನದಲ್ಲಿ ಎದುರಾಗುವ ಒಂಟಿತನದ ಅಡಚಣೆಗಳನ್ನು ನಿವಾರಿಸಲು ನಿಮ್ಮ ವೃತ್ತಿಪರ ಒಡನಾಡಿಗಳು ಮತ್ತು ಹಿರಿಯ ಸಹೋದರರ ಸಹಾಯವನ್ನು ಪಡೆದುಕೊಳ್ಬೇಕಾಗುತ್ತದೆ. ಅದೇ ರೀತಿ ಗುಪ್ತ ಅಡಚಣೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದಿನದಿಂದ ನಡೆಯುತ್ತಿರುವ ಅಷ್ಟಮ ಶನಿ ಸಂಚಾರವು ಜಂಟಿ ಹಣಕಾಸು ಮತ್ತು ಪಾಲುದಾರಿಕೆಗಳ ಕುರಿತು ಹಠಾತ್ ಅಡೆತಡೆಗಳು ಹಾಗೂ ವಿಳಂಬಗಳನ್ನು ಉಂಟು ಮಾಡುವುದನ್ನು ಮುಂದುವರಿಸುತ್ತದೆ. ಈ ದಿನದಿಂದ ಇನ್ನು ತಕ್ಷಣದ ಪರಿಹಾರಗಳನ್ನು ಬಲವಂತವಾಗಿ ತರುವುದು ತಿರುಗುಬಾಣವಾಗುವುದರಿಂದ ತಾಳ್ಮೆ ಅಗತ್ಯ, ನಿರ್ಣಾಯಕವಾಗಿದೆ. ಇನ್ನು ಕಾರ್ಯತಂತ್ರದ ವಿಶ್ರಾಂತಿಯನ್ನು ಸ್ವೀಕರಿಸಬೇಕಾಗುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಮತ್ತು ಖರ್ಚು ಹಾಗೂ ಒಂಟಿತನದ 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ಇರುವುದರಿಂದ ಗಾಢವಾದಂಥ ವಿಶ್ರಾಂತಿಗೆ ಆದ್ಯತೆ ನೀಡಿ. ನಿಮ್ಮ ಖಾಲಿಯಾದ ಶಕ್ತಿಯನ್ನು ಮರಳಿ ಪಡೆಯಲು ಪ್ರಚಾರದಿಂದ ತಾತ್ಕಾಲಿಕವಾಗಿ ದೂರವಿರುವುದನ್ನು ಒಪ್ಪಿಕೊಳ್ಳಿರಿ. ಇನ್ನು ಆಂತರಿಕ ಅನುಮಾನವನ್ನು ಎದುರಿಸುತ್ತೀರಿ ಸ್ನೇಹಿತರೆ. ಕೇತುವು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವುದರಿಂದ ಇದು ಆಳವಾದಂತಹ ಕೀಳರಿಮೆ ಮತ್ತು ಭಾವನಾತ್ಮಕ ನಿರ್ಲಿಪ್ತತೆಯನ್ನು ಸೃಷ್ಟಿಸುತ್ತದೆ. ನಿಮ್ಮ ಸ್ವಾಭಾವಿಕ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಇಂದಿನ ಯಶಸ್ಸನ್ನು ನಂಬುವ ಮೂಲಕ ಈ ಆಧಾರರಹಿತ ಅಭದ್ರತೆಗಳನ್ನು ಸಕ್ರಿಯವಾಗಿ ಎದುರಿಸಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಿದ್ರೆ ಸೂರ್ಯಗ್ರಹಣದ ಸಮಯದಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ? ಯೋಗ ಇದೆಯಾ? ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ, ಸಿಂಹರಾಶಿಯವರೇ, ತೀವ್ರವಾದ ಸವಾಲಿನ ಗ್ರಹಗಳ ಸಂಚಾರವು ನಿಮ್ಮನ್ನು ಅಹಿತಕರ ಆತ್ಮಾವಲೋಕನಕ್ಕೆ ಸ್ನೇಹಿತರೆ ತಳ್ಳುವುದರಿಂದ ಆಗಸ್ಟ್ ತಿಂಗಳು ಮನ್ನಣೆ ಮತ್ತು ವ್ಯಕ್ತಿಗತ ಸ್ಥಾನಮಾನಕ್ಕಾಗಿರುವಂತಹ ನಿಮ್ಮ ಆಳವಾದಂತಹ ಬಯಕೆಯನ್ನು ಕಠಿಣವಾಗಿ ಪರೀಕ್ಷಿಸುತ್ತದೆ. ಗ್ರಹಗಳು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ನಷ್ಟದ 12ನೇ ಮನೆಯಲ್ಲಿ ಉಚ್ಚ ಗುರುವಿನೊಂದಿಗೆ ಇರುವುದರಿಂದ ನಿಮ್ಮ ಎಂದಿನ ಶಕ್ತಿ ಕುಂದಿರುವುದನ್ನು ಮತ್ತು ನಿಮ್ಮ ಅಧಿಕಾರವನ್ನು ನಿರ್ಲಕ್ಷಿಸಿರುವುದನ್ನು ನೀವು ಅನುಭವಿಸಲಿದ್ದೀರಿ. ನಿಮ್ಮ 8ನೇ ಮನೆಯಲ್ಲಿ ಮುಂದುವರಿದಿರುವಂಥ ಅಷ್ಟಮ ಶನಿ ಸಂಚಾರವು ಹಠಾತ್ ಗುಪ್ತ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ, ನಿಮ್ಮ ಮೊದಲನೇ ಮನೆಯಲ್ಲಿರುವಂತಹ ಕೇತುವು ಅಸಾಮಾನ್ಯವಾದಂತಹ ಆತ್ಮ ಸಂಯಮ ಮತ್ತು ಆಧ್ಯಾತ್ಮಿಕ ನಿರ್ಲಿಪ್ತತೆಯನ್ನು ಉಂಟು ಮಾಡುತ್ತದೆ. ಅದ್ಯಾಗೋ ಎಲ್ಲವೂ ನಿಶಬ್ದ ಸಹನೆಯಿಂದ ಕೂಡಿರುವುದಿಲ್ಲ ಸ್ನೇಹಿತರೆ. ಮಂಗಳನು ನಿಮ್ಮ 11ನೇ ಮನೆಗೆ ಉಗ್ರವಾಗಿ ಪ್ರವೇಶಿಸುತ್ತಿದ್ದಂತೆ ಹಿರಿಯ ಸಹೋದರರಿಂದ ಅತ್ಯಂತ ಅನುಕೂಲಕರ ಬೆಂಬಲವನ್ನು ಮತ್ತು ಪ್ರಬಲವಾದ ನೆಟ್ವರ್ಕಿಂಗ್ ಅವಕಾಶಗಳನ್ನು ತರುತ್ತದೆ. ಆಗಸ್ಟ್ 17ರಂದು ಸೂರ್ಯನು ಸ್ನೇಹಿತರೆ ನಿಮ್ಮ ಸ್ವಂತ ರಾಶಿಗೆ ಹಿಂತಿರುಗುತ್ತಿದ್ದಂತೆ ನಿಮ್ಮ ಆತ್ಮವಿಶ್ವಾಸವು ಕ್ರಮೇಣ ಮರಳಿ ಬರುತ್ತದೆ ಅಂತಲೇ ಹೇಳಬಹುದು. ಇನ್ನು ತೆರೆಮರೆಯ ನಿಮ್ಮ ಪ್ರಯತ್ನಗಳು ಅಂತಿಮವಾಗಿ ನಿಮ್ಮ ಪ್ರಕಾಶಮಾನವಾದಂತಹ ಸಾರ್ವಜನಿಕ ಖ್ಯಾತಿಯನ್ನು ಪುನಃಸ್ಥಾಪಿಸುತ್ತವೆ ಎಂದು ನಂಬಿ. ಈಗ ನಿಮ್ಮ ಶಕ್ತಿಯನ್ನು ಉಳಿಸ್ಕೊಳ್ಬೇಕಾಗುತ್ತದೆ. ಯಾಕಂದರೆ ಗ್ರಹಗಳ ಸಂಚಾರ ಈ ರೀತಿ ಇರಲಿದೆ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ರಾಶಿಯೇ ಅಧಿಪತಿಯಾಗಿರುವಂತಹ ಸೂರ್ಯ 1ನೇ ಮನೆಯಲ್ಲಿ ಸಂಚಾರ, 12ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ರವರೆಗೆ ಸಂಚಾರವನ್ನು ಮಾಡಲಿದೆ. ನಂತರ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ, ಆರಂಭದಲ್ಲಿ ನಿಮ್ಮ ಶಕ್ತಿ ಮತ್ತು ವ್ಯಕ್ತಿಗತ ಅಧಿಕಾರವನ್ನು ಕಡಿಮೆ ಮಾಡುತ್ತದೆ. ನಂತರ ಆತ್ಮವಿಶ್ವಾಸದ ಉಪಸ್ಥಿತಿ ಮತ್ತು ದೈಹಿಕ ಸ್ವಾಭಿಮಾನವನ್ನು ಪುನಃಸ್ಥಾಪಿಸುತ್ತದೆ ಅಂತಲೇ ಹೇಳಬಹುದು. ಸ್ವಲ್ಪ ಅಡಚಣೆ ಉಂಟಾಗಲಿದೆ, ಸ್ವಲ್ಪ ಯೋಗ ಕೂಡ ಇರಲಿದೆ ಈ ದಿನದಿಂದ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಹಾಗಿದ್ರೆ ಈ ದಿನದಿಂದ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ? ಲಾಭ ಇದೆಯಾ? ಹೂಡಿಕೆಯನ್ನು ಮಾಡಬಹುದಾ? ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ,
ನಷ್ಟದ 12ನೇ ಮನೆಯಿಂದ ಬರುವಂತಹ ಅಪಾರ ಒತ್ತಡದಿಂದಾಗಿ ಸಂಪತ್ತು ನಿರ್ವಹಣೆ ವಿಪರೀತ ಎಚ್ಚರಿಕೆ ಅಗತ್ಯವಿರುತ್ತದೆ. ಉಚ್ಚ ಗುರುವು ಇಲ್ಲಿ ತನ್ನ ಕಷ್ಟಕರವಾದ ಸಂಚಾರವನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಒಂಟಿತನವನ್ನು ಹೆಚ್ಚು ವಿಸ್ತರಿಸುತ್ತದೆ ಮತ್ತು ವಿದೇಶಿ ವಿಷಯಗಳು ಅಥವಾ ಗುಪ್ತ ಬಾಧ್ಯತೆಗಳಿಗೆ ಸಂಬಂಧಿಸಿದ ಬೃಹತ್ ಅನಿರೀಕ್ಷಿತ ವೆಚ್ಚಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಬುಧನು ಆಗಸ್ಟ್ 5ರಿಂದ 22ರವರೆಗೆ 12ನೇ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಾಗ ನಿಮ್ಮ ಬಜೆಟನ್ನು ತಪ್ಪಾಗಿ ಲೆಕ್ಕ ಹಾಕುವ ಮತ್ತು ಕಳಪೆ ಸಂವಹನದ ಮೂಲಕ ಹಣವನ್ನು ಕಳೆದುಕೊಳ್ಳುವಂತಹ ಹೆಚ್ಚಿನ ಅಪಾಯದಲ್ಲಿದ್ದೀರಿ ಅಂತಲೇ ಹೇಳ್ಬೋದು ಸಿಂಹರಾಶಿಯ ವ್ಯಕ್ತಿಗಳಿಗೆ. ಇನ್ನು ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಿ ಸ್ನೇಹಿತರೆ, ಏಕೆಂದರೆ ಈ ಗ್ರಹಗಳ ಜೋಡಣೆಯು ಯಾವುದೇ ಸಂಭಾವ್ಯ ದೀರ್ಘಕಾಲೀನ ಲಾಭಕ್ಕಿಂತ ಗಮನಾರ್ಹವಾದ ಹಣಕಾಸಿನ ಸೋರಿಕೆಯನ್ನು ಬಲವಾಗಿ ಬೆಂಬಲಿಸುತ್ತದೆ. ಅದೃಷ್ಟವಶಾತ್ ಗುರು ಶುಕ್ರನು ಇಡೀ ತಿಂಗಳು ನಿಮ್ಮ 2ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಸ್ನೇಹಿತರೆ, ಸ್ಥಿರವಾದ ಆದರೂ ಸಾಧಾರಣವಾದ ರಕ್ಷಣೆಯ ಪದರವನ್ನು ನೀಡುತ್ತಾನೆ. ಅದು ನೀಚ ಸ್ಥಿತಿಯಲ್ಲಿದ್ದರೂ ಕೂಡ ನಿಮ್ಮ ಕುಟುಂಬಕ್ಕೆ ಒಂಥರ ಸ್ನೇಹಿತರೆ ಊಟ ನೀಡಲು ಮತ್ತು ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸುರಕ್ಷಿತವಾಗಿರಿಸಲು ಸಾಕಷ್ಟು ಬೆಂಬಲವನ್ನು ಒದಗಿಸುತ್ತದೆ. ನಿಮ್ಮ ಸ್ವಾಭಾವಿಕ ಸಿಂಹರಾಶಿಯ ಉದಾರತೆಯನ್ನು ನೀವು ಸಕ್ರಿಯವಾಗಿ ತಡೆಹಿಡಿಯಬೇಕು ಮತ್ತು ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ವಿರೋಧಿಸಬೇಕು. ನಿಮ್ಮ ಸಂಗ್ರಹವಾದ ಉಳಿತಾಯವನ್ನು ನಂಬಿಕೊಳ್ಳಿ ಮತ್ತು ಹೊರಹೋಗುವಂತಹ ಪ್ರತಿಯೊಂದು ವಹಿವಾಟನ್ನು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಿ. ಅತ್ಯಗತ್ಯ ಬಿಲ್ಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಮೂಲಕ ಶಾಶ್ವತ ಹಾನಿಯಿಲ್ಲದೆ ಈ ಅತ್ಯಂತ ನಿರ್ಬಂಧಿತ ಮತ್ತು ಬೇಡಿಕೆಯ ಹಣಕಾಸಿನ ಅವಧಿಯನ್ನು ನೀವು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಸಿಂಹರಾಶಿಯ ವ್ಯಕ್ತಿಗಳು ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯ ವ್ಯಕ್ತಿಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮೇಯ್ನ್ ಆಗಿ ನಿಮ್ಮ ಹೆಲ್ತ್ ಕಡೆ ಬಂದ್ಬಿಡೋಣ. ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ, ಆಗಸ್ಟ್ 12ನೇ ತಾರೀಕು ಭಯಂಕರ ಸೂರ್ಯಗ್ರಹಣ ಇದೆ. ಆದರೆ ಭಾರತದಲ್ಲಿ ಗೋಚರಿಸುವುದಿಲ್ಲ ಸ್ನೇಹಿತರೆ. ಅಂದರೆ ಕಟಕ ರಾಶಿ ಸಿಂಹರಾಶಿಯಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡುತ್ತದೆ ಅನ್ನುವಂತಹ ನಂಬಿಕೆ ಆಧಾರದ ಮೇಲೆ ನಿಮಗೆ ಸಾಕಷ್ಟು ಪ್ರಭಾವವನ್ನು ಬೀರಲಿದೆ. ನಿಮ್ಮ ದೈಹಿಕ ಶಕ್ತಿಯು ಈ ತಿಂಗಳ ಆರಂಭದಲ್ಲಿ ತೀವ್ರವಾದ ಹೊಡೆತವನ್ನು ಎದುರಿಸುತ್ತೀರಿ ನೀವು. ಇದು ತಕ್ಷಣದ ಹಸ್ತಕ್ಷೇಪದ ಅಗತ್ಯವಿರುತ್ತದೆ. ಆಗಸ್ಟ್ 17ರವರೆಗೆ ನಿಮ್ಮ ಒಂಟಿಯಾದ 12ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ನೈಸರ್ಗಿಕ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಇದು ನಿದ್ರಾಹೀನತೆ ಮತ್ತು ಅನಿರೀಕ್ಷಿತ ಆಸ್ಪತ್ರೆ ಭೇಟಿಗಳಿಗೆ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಈ ಬಳಲಿಕೆಯು ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವ ಅಷ್ಟಮ ಶನಿ ಸಂಚಾರದಿಂದ ಹೆಚ್ಚು ಸಂಯೋಜಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು. ಇದು ನಿಮ್ಮ ಸಾಮಾನ್ಯ ಯೋಗಕ್ಷೇಮಕ್ಕೆ ದೀರ್ಘಕಾಲದ ಆಯಾಸ, ದುಃಖ ಮತ್ತು ಹಠಾತ್ ಅಡಚಣೆಗಳನ್ನು ತರುವುದನ್ನು ಮುಂದುವರಿಸುತ್ತದೆ. ನೀವು ಗಾಢವಾದಂತಹ ಅಡೆತಡೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ಸಣ್ಣ ಪುಟ್ಟ ಅಪಘಾತಗಳಿಗೆ ಅಥವಾ ಮೂಳೆ ಗಾಯಗಳಿಗೆ ಕಾರಣವಾಗುವಂತಹ ಯಾವುದೇ ಕಠಿಣ ದೈಹಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಸ್ನೇಹಿತರೆ. ಇನ್ನು ಮನೋವೈಜ್ಞಾನಿಕ ಆರೋಗ್ಯವು ಸಮಾನವಾಗಿ ದುರ್ಬಲವಾಗಿರುತ್ತದೆ, ಏಕೆಂದರೆ ಕೇತುವು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವುದರಿಂದ ಆಳವಾದಂತಹ ಕೀಳರಿಮೆ, ಆಧ್ಯಾತ್ಮಿಕ ಗೊಂದಲ, ನಿಮ್ಮ ಸ್ವಂತ ದೇಹದಿಂದ ನಿಲ್ಪತ್ತೆಯನ್ನು ಹುಟ್ಟುಹಾಕುತ್ತದೆ. ನೀವು ಸಾಮಾನ್ಯವಾಗಿ ಅದೃಶ್ಯರಾಗಿದ್ದೀವಿ ಅಥವಾ ಅಭದ್ರತೆಯಿಂದ ಬಳಲುತ್ತಿದ್ದೀರಿ ಎಂದು ಭಾವಿಸಬಹುದು. ನಿಮ್ಮ ಗುಪ್ತ ಆತಂಕಗಳನ್ನು ನಿವಾರಿಸಲು ದಿನನಿತ್ಯದ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಭಯವನ್ನು ಎದುರಿಸಿ. ಇನ್ನು ಆಗಸ್ಟ್ 17ರಂದು ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲ ಮನೆಗೆ ಹಿಂತಿರುಗಿದಾಗ ನಿಮ್ಮ ಸ್ವಾಭಾವಿಕ ದೈಹಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ ಸ್ನೇಹಿತರೆ. ಅಲ್ಲಿಯವರೆಗೆ ಶಾಂತ ಚೇತರಿಕೆಯ ಮೂಲಕ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನು ಪೋಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಿ. ಹೆಚ್ಚು ಶಿಸ್ತಿನ ಸೌಮ್ಯವಾದ ದೈಹಿಕ ದಿನಚರಿಯನ್ನು ನಿರ್ವಹಿಸಿ. ಆದಷ್ಟು ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು.
ಇನ್ನು ಇದರ ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೆ ಸಮಯ ಸರಿಗಿದೆಯಾ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅಂದರೆ ಸಿಂಹ ರಾಶಿಯ ವ್ಯಕ್ತಿಗಳು ವ್ಯವಹಾರವನ್ನು ನಡೆಸುವವರು ಈ ತಿಂಗಳು ಹೆಚ್ಚು ಅಸ್ಥಿರವಾದ ಮಾರುಕಟ್ಟೆಯನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ 7ನೇ ಮನೆಯ ಮೂಲಕ ರಾಹುವಿನ ಮುಂದುವರೆದ ವಕ್ರಿ ಸಂಚಾರವು ನಿಮ್ಮ ಪ್ರಮುಖ ವಾಣಿಜ್ಯ ಪಾಲುದಾರಿಕೆಗಳಲ್ಲಿ ಊಹಿಸಲು ಸಾಧ್ಯವಾಗದ ಆತಂಕಗಳು ಮತ್ತು ಅಸಾಂಪ್ರದಾಯಿಕ ಬದಲಾವಣೆಗಳನ್ನು ಉಳಿಸಿಕೊಳ್ಳುತ್ತದೆ. ಇನ್ನು ವಿಶ್ವಾಸಾರ್ಹ ಒಪ್ಪಂದಗಳಿಗೆ ಹಠಾತ್ತನೆ ಮರುಸಮಾಲೋಚನೆ ಅಗತ್ಯವಿರಬಹುದಾದ್ದರಿಂದ ನೀವು ನಂಬಲಾಗದಷ್ಟು ಹೊಂದಿಕೊಳ್ಳುವುದರಿಂದ ಸ್ನೇಹಿತರೆ ಹೊಂದಿಕೊಳ್ಳುವವರಾಗಿರಬೇಕು. ಯಾವುದೇ ಒಂದು ಸಮಸ್ಯೆಗಳು ಬಂದ್ರೂ ಬಗೆಹರಿಸುವೆ ಅನ್ನೋ ಭಾವನೆಯನ್ನು ನೀವು ನೋಡಬೇಕು. ಆಗಸ್ಟ್ 5ರವರೆಗೆ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬುಧನ ಸಂಕ್ಷಿಪ್ತ ತಗ್ಗುವಿಕೆಯು ಲಾಭವನ್ನು ಸುರಕ್ಷಿತವಾಗಿರಿಸಿಕೊಳ್ಳಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ಆದಾಗ್ಯೂ ಅದು ನಿಮ್ಮ 12ನೇ ಮನೆಗೆ ಚಲಿಸಿದಂತೆ ಹಠಾತ್ ಕಾರ್ಯಾಚರಣೆಯ ವೆಚ್ಚಗಳು ಮತ್ತು ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಗೊಂದಲಮಯ ವಿಳಂಬಗಳನ್ನು ನಿರೀಕ್ಷಿಸಿ. ಈ ಗುಪ್ತ ಸೋರಿಕೆಗಳು ನಿಮ್ಮ ಲಾಭವನ್ನು ನಾಶಪಡಿಸುವುದನ್ನು ತಡೆಯಲು ನಿಮ್ಮ ಮೇಲ್ಮೈ ವೆಚ್ಚಗಳನ್ನು ಸೂಕ್ಷ್ಮವಾಗಿ ಟ್ರ್ಯಾಕ್ ಮಾಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ರಕ್ಷಣೆ ದೊರೆಯುತ್ತದೆ. ನಿಮ್ಮ ಸ್ಪರ್ಧಾತ್ಮಕ ಆಸೆ ಮತ್ತು ಆದಾಯದ ಸಾಮರ್ಥ್ಯವನ್ನು ಬಲವಾಗಿ ಹೆಚ್ಚಿಸುತ್ತದೆ. ನೀವು ಏಕಾಂಗಿಯಾಗಿ ಹೋರಾಡುವ ಬದಲು ಬಲವಾದ ಸ್ಥಾಪಿತ ನೆಟ್ವರ್ಕ್ಗಳೊಂದಿಗೆ ನಿಮ್ಮನ್ನು ಜೋಡಿಸಿಕೊಂಡರೆ ಈ ಬಲವಾದಂತಹ ಶಕ್ತಿಯು ನಿಮ್ಮ ಮಾರುಕಟ್ಟೆ ಕ್ಷೇತ್ರವನ್ನು ಆಳಲು ಸಹಾಯವನ್ನು ಮಾಡುತ್ತದೆ. ಇನ್ನು ನಿಮ್ಮ ರಾಶಿಯ ಅಧಿಪತಿ ಒಂಟಿಯಾಗಿರುವಾಗ ಅಪಾಯಕಾರಿ ವಿದೇಶಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ಆದಷ್ಟು ತಪ್ಪಿಸಿ. ಅಂದರೆ ಸ್ನೇಹಿತರೆ, ಬದಲಿಗೆ ರಾಹುವಿನಿಂದ ನಡೆಯುತ್ತಿರುವಂತಹ ಪಾಲುದಾರಿಕೆ ವಿವಾದಗಳನ್ನು ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಿ. ಹೆಚ್ಚು ರಕ್ಷಣಾತ್ಮಕ ಹಣಕಾಸು ಭಂಗಿಯನ್ನು ಕಾಯ್ದುಕೊಳ್ಳುವ ಮೂಲಕ ಮತ್ತು ನಿಮ್ಮ ಮೈತ್ರಿಗಳ ಮೂಲಕ ಆಕ್ರಮಣಕಾರಿ ಮಾರ್ಕೆಟಿಂಗನ್ನು ಅವಲಂಬಿಸುವುದರ ಮೂಲಕ ನಿಮ್ಮ ಉದ್ಯಮವು ಈ ತಿಂಗಳ ಅಸ್ತ್ರ ಅಂತಲೇ ಹೇಳಬಹುದು. ಊಹಿಸಲಾಗದ ವಾಣಿಜ್ಯ ವಾತಾವರಣವನ್ನು ಬದುಕುಳಿಸಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಯಾವುದೇ ಹೊಸದಾಗಿ ಹೂಡಿಕೆಯನ್ನು ಮಾಡ್ತೀವಿ ಅಥವಾ ಪಾಲುದಾರಿಕೆಗಳಿಗೆ ಸಹಿಯನ್ನು ಹಾಕ್ತೀವಿ ಅಂತಂದರೆ ಸೂರ್ಯಗ್ರಹಣ ಇರುವ ಕಾರಣ ಸ್ನೇಹಿತರೆ ಬೆಟರ್ ಇಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಸೂರ್ಯ ಸ್ನೇಹಿತರೆ ಲಾಭದ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಸಿಂಹ ರಾಶಿಯವರಿಗೆ ಆಗಸ್ಟ್ 12ರಿಂದ ಕೌಟುಂಬಿಕ ಜೀವನ ಹೇಗಿರಲಿದೆ, ವೈಯಕ್ತಿಕ ಪ್ರೇಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ನೋಡೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ. ಜ್ಯೋತಿಷ್ಯಗಳ ಪ್ರಕಾರ, ನಂಬಿಕೆಗಳ ಪ್ರಕಾರ ಸ್ನೇಹಿತರೆ ಒಂದಷ್ಟು ರಾಶಿಗಳಿಗೆ ಅನ್ವಯಿಸುತ್ತದೆ. ಸೊ ಹಾಗಾಗಿ ದಯವಿಟ್ಟು ಗರ್ಭಿಣಿ ಮಹಿಳೆಯರು, ಇನ್ನು ಚಿಕ್ಕ ಮಕ್ಕಳಿರುವಂತಹ ಮಹಿಳೆಯರು ಸ್ನೇಹಿತರೆ ಆದಷ್ಟು ಈ ದಿನ ಸಂಜೆ ಹೊರಗೆ ಸುತ್ತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ತಾಮಸಿಕ ಆಹಾರವನ್ನು ಸೇವಿಸುವುದನ್ನು ಕಡಿಮೆ ಮಾಡಿ. ಕಡಿಮೆ ಅಂತಂದರೆ ನಿರ್ಬಂಧವನ್ನು ಮಾಡಿ ತಿನ್ನಬೇಡಿ. ಈ ದಿನ ಬೆಳ್ಳುಳ್ಳಿ, ಈರುಳ್ಳಿಯನ್ನು ತಿನ್ನಬೇಡಿ ಸ್ನೇಹಿತರೆ. ಜಾಸ್ತಿ ಖಾರ ಇರುವಂತಹ ಐಟಮ್ಸನ್ನು ತಿನ್ನಬೇಡಿ. ಇನ್ನು ಮಕ್ಕಳು ಗ್ರಹಣದ ಸಮಯದಲ್ಲಿ ಬೀಳದಂತೆ ಎಚ್ಚರಿಕೆ ವಹಿಸಿ ಹೊರಗೆ ಸುತ್ತಾಡೋದನ್ನು ಅವಾಯ್ಡ್ ಮಾಡಿ. ಖಂಡಿತವಾಗಿಯೂ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಈ ಸಣ್ಣ ಪುಟ್ಟ ಗ್ರಹಗಳ ಸಂಚಾರ ಇದ್ದೇ ಇರುವ ಕಾರಣ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಕೌಟುಂಬಿಕ ಜೀವನವು ಒಂಟಿತನ ಮತ್ತು ಸೌಮ್ಯವಾದ ಬೆಂಬಲದ ಸಂಕೀರ್ಣ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಸೊ ಹಾಗಾಗಿ ಅರ್ಧ ಭಾಗದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಅಡಗಿಸಿಕೊಂಡಿರುವುದರಿಂದ ನಿಮ್ಮ ಕುಟುಂಬದ ಸದಸ್ಯರಿಂದ ನೀವು ದೂರವಿರುವಂತೆ ಅನಿಸಬಹುದು ಅಥವಾ ಮನೆಯ ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುವ ಬಯಕೆಯಿಂದ ಮುಳುಗಿ ಹೋಗಬಹುದು. ಈ ತಾತ್ಕಾಲಿಕ ಭಾವನಾತ್ಮಕ ಅನುಪಸ್ಥಿತಿಯು ನಿಮ್ಮ ಪ್ರೀತಿ ಪಾತ್ರರನ್ನು ಗೊಂದಲಕ್ಕೀಡು ಮಾಡಬಹುದು. ಇದು ಶಾಂತ ಘರ್ಷಣೆಗೂ ಕೂಡ ಕಾರಣವಾಗಬಹುದು. ಆದಾಗ್ಯೂ ನಿಮ್ಮ 2ನೇ ಮನೆಯಲ್ಲಿರುವ ನೀಚ ಶುಕ್ರನು ನಿಮ್ಮ ಮಾತನ್ನು ಮೃದುಗೊಳಿಸುತ್ತಾನೆ. ಶಾಶ್ವತವಾದ ನೋವನ್ನು ಉಂಟು ಮಾಡದೆ ಜಾಗಕ್ಕಾಗಿ ನಿಮಗೆ ಅಗತ್ಯವನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತಾನೆ. ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ದಯೆಯುಳ್ಳ ಪದಗಳನ್ನು ನಂಬಿಕೊಳ್ಳಿ. ಇನ್ನು ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಕ್ರಿಯವಾಗಿ ಸಂಚರಿಸುವುದರಿಂದ ನಿಮ್ಮ ಹಿರಿಯ ಸಹೋದರರಿಂದ ಬರುವಂತಹ ಅತ್ಯುತ್ತಮ ಧೈರ್ಯಶಾಲಿ ಬೆಂಬಲವನ್ನು ನೀವು ಕಾಣಲಿದ್ದೀರಿ. ನೀವು ಭಾರವಾದಂತಹ ವ್ಯಕ್ತಿಗತ ಹೊರೆಗಳೊಂದಿಗೆ ಸ್ನೇಹಿತರೆ ಹೆಣಗಾಡುತ್ತಿದ್ದೀರಿ.
ಇನ್ನು ಪ್ರಾಯೋಗಿಕ ಸಲಹೆ ಮತ್ತು ದೈಹಿಕ ಸಹಾಯಕ್ಕಾಗಿ ಅವರನ್ನು ಸಂಪರ್ಕಿಸಿ. ಇನ್ನು ಸೂರ್ಯಗ್ರಹಣ ಮುಗಿದ ನಂತರ ಸೂರ್ಯನು ಹೆಮ್ಮೆಯಿಂದ ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ನಿಮ್ಮ ಸ್ವಾಭಾವಿಕ ಬಯಕೆಯು ಮರಳುತ್ತದೆ. ಇದು ಇಂದಿನ ಒಂಟಿತನವನ್ನು ಕರಗಿಸುತ್ತದೆ. ನಿಮ್ಮ ತಾತ್ಕಾಲಿಕ ಹಿಂದೆ ಸರಿಯುವಿಕೆಯು ನಿಮ್ಮ ಮನೆಗೆ ದೀರ್ಘಕಾಲೀನ ಭಾವನಾತ್ಮಕ ಭದ್ರತೆಗೆ ಹಾನಿಯಾಗದಂತೆ ನೋಡಿಕೊಳ್ಳುವ ಮೂಲಕ ಸಣ್ಣ ಪ್ರೀತಿಯ ಸನ್ನೆಗಳ ಮೂಲಕ ನಿಮ್ಮ ಸಂಬಂಧಗಳನ್ನು ಪುನರಾರಂಭಿಸುವುದರ ಮೇಲೆ ಗಮನ ಹರಿಸಿ ಸ್ನೇಹಿತರೆ. ಎಲ್ಲರ ಮನೆಯಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಇದ್ದೇ ಇರುತ್ತದೆ. ಅದನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ. ವಾದ ವಿವಾದಗಳನ್ನು ಮನಸ್ತಾಪಗಳನ್ನು ಜಾಸ್ತಿ ಮಾಡಿಕೊಂಡ್ರೆ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತದೆ ಹೊರತು ಇನ್ನು ಹೊಂದಾಣಿಕೆ ಅನ್ನೋದು ಬರುವುದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವ ಅಷ್ಟಮ ಶನಿ ಸಂಚಾರವು ಹಠಾತ್ ನಿರಾಶಾದಾಯಕ ಅಡಚಣೆಗಳನ್ನು ಉಂಟು ಮಾಡುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಭಾರವಾದ ಹೊರೆಯನ್ನು ಅನುಭವಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನು ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ 12ನೇ ಮನೆಯಲ್ಲಿ ಅಡಗಿಕೊಂಡಿರುವುದರಿಂದ ನಿಮ್ಮ ಅಧಿಕಾರವು ಕುಂದಿರುವುದನ್ನು ಮತ್ತು ಮೇಲಾಧಿಕಾರಿಗಳು ನಿಮ್ಮ ನಾಯಕತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವುದನ್ನು ನೀವು ಅನುಭವಿಸಲಿದ್ದೀರಿ. ಇನ್ನು ಬುಧನು 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ವಿಷಯಗಳು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇದು ಗೊಂದಲಮಯ ತಪ್ಪು ಸಂವಹನಗಳನ್ನು ಅಥವಾ ವಿದೇಶಿ ಯೋಜನೆಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳನ್ನು ತರುತ್ತದೆ. ನಿಮ್ಮ ಕಾರ್ಯಸೂಚಿಯನ್ನು ಬಲವಂತವಾಗಿ ಏರಬೇಡಿ, ಏಕೆಂದರೆ ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ನಿಶಬ್ದ ಸಹನೆಯೇ ನಿಮ್ಮ ಏಕೈಕ ಕಾರ್ಯಸಾಧ್ಯವಾದಂತಹ ಒಳ್ಳೆಯ ವ್ಯಕ್ತಿತ್ವಕ್ಕೆ ಸ್ನೇಹಿತರೆ ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳಬಹುದು. ಈ ಆಳವಾದ ಸವಾಲುಗಳು ಹೊರತಾಗಿಯೂ ಆಗಸ್ಟ್ ದ್ವಿತೀಯಾರ್ಧದಲ್ಲಿ ಮಂಗಳನು ನಿಮ್ಮ 11ನೇ ಮನೆಗೆ ಪ್ರವೇಶಿಸಿದಾಗ ನಿಮಗೆ ನಿರ್ಣಾಯಕ ಜೀವನಾಡಿ ಸಿಗುತ್ತದೆ. ಈ ಅತ್ಯಂತ ಅನುಕೂಲಕರ ಸ್ಥಾನವು ನಿಮ್ಮ ವೃತ್ತಿಪರ ನೆಟ್ವರ್ಕ್ಗಳಿಗೆ ಉಗ್ರವಾದ ಶಕ್ತಿಯನ್ನು ತುಂಬುತ್ತದೆ. ಇದು ಸಹಕಾರ ನೀಡದ ಮೇಲಧಿಕಾರಿಗಳನ್ನು ಬೈಪಾಸ್ ಮಾಡಲು ಮತ್ತು ನೇರವಾಗಿ ಪ್ರಭಾವಿ ಗೆಳೆಯರಿಂದ ಬೆಂಬಲವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆಗಸ್ಟ್ 17ರಂದು ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಸ್ವಾಭಾವಿಕ ಆತ್ಮವಿಶ್ವಾಸ ಮತ್ತು ಸಾರ್ವಜನಿಕ ಉಪಸ್ಥಿತಿಯು ಮರಳಲು ಪ್ರಾರಂಭಿಸುತ್ತದೆ. ಸಹಕಾರಿ ಪ್ರಯತ್ನಗಳ ಮೇಲೆ ಕಟ್ಟುನಿಟ್ಟಾಗಿ ಗಮನ ಹರಿಸಿ. ಎಲ್ಲ ಲಿಖಿತ ವ್ಯಾಪಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮತ್ತು ನಿಮ್ಮ ಶಿಸ್ತಿನ ತಾಳ್ಮೆಯ ಈ ತೀವ್ರವಾದ ತಾತ್ಕಾಲಿಕ ವೃತ್ತಿ ಜೀವನದ ಹಿನ್ನಡೆಗಳನ್ನು ಮೀರಿಸುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಯಾವುದರ ಬಗ್ಗೆ ಸೂರ್ಯಗ್ರಹಣದ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಸೂರ್ಯಗ್ರಹಣದಿಂದ ಅಥವಾ ಸೂರ್ಯಗ್ರಹಣದ ನಂತರ ಅನ್ನೋದನ್ನ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಇನ್ನು ಸೂರ್ಯಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬಹುದು. ತೀವ್ರವಾದ ಒಂಟಿತನ ಮತ್ತು ಖರ್ಚುಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿನ ಮತ್ತು ಕಡಲೆಬೇಳೆ ದಾನವನ್ನು ನೀಡಿ ಮತ್ತು ನಿಮ್ಮ ಗುಪ್ತ ಹೊರೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅಗತ್ಯವಾದ ಆಳವಾದಂತಹ ಬುದ್ಧಿವಂತಿಕೆಯನ್ನು ಪಡೆಯಲು ಗುರುಶೋತ್ರವನ್ನು ಪಠಿಸಿ. ಸೂರ್ಯಗ್ರಹಣದ ಸಮಯದಲ್ಲಿ ಗುರುಶೋತ್ರವನ್ನು ಹೇಳುವುದು ಕೂಡ ಶುಭವಾಗಿರುತ್ತದೆ. ಇನ್ನು ಸೂರ್ಯನ ಮಂತ್ರವನ್ನು, ಸೂರ್ಯನ ನಾಮಗಳನ್ನು ಹೇಳುವುದು ಕೂಡ ಬಹಳ ಮುಖ್ಯ. ಇನ್ನು ಸೂರ್ಯ ನಿಮ್ಮ ಖಾಲಿಯಾದ ಶಕ್ತಿ ಮತ್ತು ಅಧಿಕಾರವನ್ನು ಕ್ರಮೇಣ ಪುನಃಸ್ಥಾಪಿಸಲು ಪ್ರತಿ ಭಾನುವಾರ ಅಥವಾ ಸೂರ್ಯಗ್ರಹಣದ ಸಮಯದಲ್ಲಿ ಸ್ನೇಹಿತರೆ ಸೂರ್ಯ ಮಂತ್ರವನ್ನು ಹೇಳಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಮುಗಿದ ನಂತರ ಸೂರ್ಯನಿಗೆ ಅಗ್ರವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ನಿಮ್ಮ ಸ್ವಾಭಾವಿಕ ನಾಯಕತ್ವವನ್ನು ಮರೆಮಾಡಲು ತೀವ್ರವಾದ ಆತ್ಮ ಸಂಯಮವನ್ನು ಜಯಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇನ್ನು ನಡೆಯುತ್ತಿರುವ ಅಷ್ಟಮ ಶನಿ ಅಡಚಣೆಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಆಹಾರವನ್ನು ನೀಡಿ ಮತ್ತು ಹಠಾತ್ ದಾರಿಕೆ ವಿಳಂಬಗಳು ಹಾಗೂ ದೀರ್ಘಕಾಲದ ಆಯಾಸವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಆದಷ್ಟು ಈ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಸಿಂಹರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ.
ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.